ಮುನಿರತ್ನ ಅವರ ಅರ್ಜಿ ವಿಚಾರಣೆ ನಡೀತಾ ಇದೆ. ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಅರ್ಜಿ ವಿಚಾರಣೆ ಶುರು ಆಗಿದೆ. ಅಶೋಕ್ ಹಾರ್ನಳ್ಳಿ ವಾದ ಮಂಡಿಸ್ತಾ ಇದ್ದಾರೆ ಶಾಸಕರ ಪರವಾಗಿ. ಬೆಂಗಳೂರಿನ 82ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗಿದೆ. FIR ಉಲ್ಲೇಖಿಸಿ ಅಶೋಕ್ ಹಾರ್ನಳ್ಳಿ ವಾದ ಶುರು ಮಾಡಿದ್ದಾರೆ. ಅಶೋಕ್ ಹಾರ್ನಳ್ಳಿ ಖ್ಯಾತ ವಕೀಲರು. ಮುನಿರತ್ನ ಪರವಾಗಿ ಅವರು ವಕಾಲತ್ತನ್ನು ವಹಿಸಿದ್ದಾರೆ. SC/ST ಅಟ್ರಾಸಿಟಿ ಕಾಯ್ದೆ ಈ ಪ್ರಕರಣದಲ್ಲಿ ಅನ್ವಯ ಆಗೋದಿಲ್ಲ ಅಂತ ವಾದ ಮಂಡಿಸ್ತಾ ಇದ್ದಾರೆ. ಮುನಿರತ್ನ ಕಚೇರಿಯಲ್ಲಿ ನಡೆದಂಥ ಘಟನೆ ಇದು ಅಂತ ಆರೋಪಿಸಲಾಗಿದೆ. ದೂರುದಾರರ ಮುಂದೆಯೂ ಕೂಡ ಜಾತಿ ನಿಂದನೆ ಮಾಡಲಾಗಿಲ್ಲ. ದೂರಿನಲ್ಲಿ ಅಪರಾಧದ ಅಂಶಗಳಿಲ್ಲ ಅಂತ ಹಾರ್ನಳ್ಳಿಯವರು ವಾದವನ್ನು ಶುರು ಮಾಡಿದ್ದಾರೆ. ಸಾರ್ವಜನಿಕರ ಮುಂದೆ ನಿಂದನೆ ನಡೆದಿಲ್ಲ, ಇದಕ್ಕೆ ಯಾವುದೂ ಸಾಕ್ಷಿ ಇಲ್ಲ, ಹೇಳಿದಾರೋ ಇಲ್ವೋ ಆ ಸೆಕ್ಷನ್ ಅನ್ವಯ ಆಗಲ್ಲ, ಇದನ್ನು ನೀವು ಹೇಗೆ ಕನ್ಸಿಡರ್ ಮಾಡ್ತೀರಿ ಅನ್ನುವಂಥದ್ದು ಅವರ ವಾದ. ಇಬ್ಬರಿಗಿಂತ ಹೆಚ್ಚಿನ ಉಪಸ್ಥಿತಿ ಇರಬೇಕು. ಹೌದು, ಇವರು ಜಾತಿ ಹಿಡಿದು ನಿಲ್ಲಿಸಿದ್ರು ಅಂತಂದರೆ ಇಬ್ಬರಿಗಿಂತ ಹೆಚ್ಚಿನ ಮಂದಿ ಇರಬೇಕು. ಗುಂಪಿನ ಮುಂದೆ ಈ ರೀತಿ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆಯಲ್ಲ, ಯಾರಿದ್ರು ಗುಂಪಲ್ಲಿ? ಹಳೆಯ ಘಟನೆಗೆ ನೋಟಿಸ್ ನೀಡದೆ ಬಂಧಿಸಲಾಗಿದೆ. ಮಾಜಿ ಕಾರ್ಪೊರೇಟರ್ ನೀಡಿದಂಥ ದೂರಿನ ಮೇಲೆ ಕೇಸನ್ನು ದಾಖಲಿಸಲಾಗಿದೆ. ವಿರೋಧಿ ಪಕ್ಷದ ಸರ್ಕಾರ ಆಡಳಿತ ನಡೆಸ್ತಾ ಇದೆ, ಅನಗತ್ಯವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹಳೆಯ ಘಟನೆಗೆ ನೋಟಿಸ್ ನೀಡದೆ ಬಂಧಿಸಲಾಗಿದೆ. ಮಾಜಿ ಕಾರ್ಪೊರೇಟರ್ ಒಬ್ಬರು ನೀಡಿದಂಥ ದೂರಿನ ಮೇಲೆ ಕೇಸ್ ದಾಖಲಾಗಿದೆ. ನೋಟಿಸನ್ನು ಕೊಡದೆ ಬಂಧಿಸ್ತೀರಿ ನೀವು. ಇದರ ಅರ್ಥ ಏನು? FIR ಉಲ್ಲೇಖಿಸಿ ಅಶೋಕ್ ಹಾರ್ನಳ್ಳಿ ವಾದ ಶುರು ಮಾಡಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಬೇಲ್ ಕೊಡಬೇಕು. ಈಗಾಗಲೇ ವಾಯ್ಸ್ ಸ್ಯಾಂಪಲನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ರಾಜಕೀಯ ಕಾರಣಕ್ಕೋಸ್ಕರ ಅವ್ರನ್ನ ಸಿಗಿಸಲಾಗಿದೆ. ಸಾರ್ವಜನಿಕರ ಮುಂದೆ ನಿಂದನೆ ನಡೆದಿಲ್ಲ, 3ರಿಂದ 4 ಜನ ಇರಬೇಕು ಅಂತ ಇದೆ. ದೂರುದಾರರ ಮುಂದೆನೂ ಕೂಡ ಜಾತಿ ನಿಂದನೆ ಮಾಡಲಾಗಿಲ್ಲ. ಇಬ್ಬರಿಗಿಂತ ಹೆಚ್ಚಿನ ಉಪಸ್ಥಿತಿ ಇರಬೇಕು ಅಂತ ಇದೆ. ಏನು ಗುಂಪಿನ ಮುಂದೆ ಜಾತಿ ನಿಂದನೆ ಮಾಡಿದ್ರ? ಆರೋಪವೂ ಇಲ್ಲ. ಯಾವ ಆಧಾರದ ಮೇಲೆ ಬಂಧಿಸಿದ್ರಿ? ಯಾರೋ ಒಬ್ಬ ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟರ್ ದೂರು ಕೊಡ್ತಾರೆ ಅನ್ನೋದ್ರ ಮೇಲೆ ನೀವು ಬಂಧಿಸ್ತೀರಿ. ಸರ್ಕಾರದ ಪರ ಪ್ರದೀಪ್ ವಾದ ಮಾಡ್ತಾ ಇದ್ದಾರೆ. SPP ಕಳೆದ 9.5 ವರ್ಷಗಳಿಂದ ಈ ನಿಂದನೆ ನಡೀತಾನೆ ಇದೆ. ಹೀಗಾಗಿ ಅಪರಾಧದ ದಿನಾಂಕ 2015 ಅಂತ ನಮೂದಿಸಲಾಗಿದೆ. 2015 ಹಲವಾರು ವರ್ಷಗಳಿಂದ ಇದು ನಡೀತಾನೇ ಇದೆ. ಹೀಗಾಗಿ ನಾವು ಆ ಸಮಯವನ್ನು ನಮೂದಿಸುವಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಆಯಿತು ಅಂತ ಹೇಳುವಂಥ ಸಂದರ್ಭದಲ್ಲಿ 2015 ಅಂತ ನಾವು ಮೆನ್ಷನ್ ಮಾಡಿದ್ದೀವಿ ಅಂತ. ಮುನಿರತ್ನ ಕಚೇರಿಯಲ್ಲಿ ನಡೆದಂಥ ಘಟನೆ ಇದು. ಸಾರ್ವಜನಿಕರ ಮುಂದೆ ನಿಂದನೆ ನಡೆದಿಲ್ಲ ಅಂತ ಅಶೋಕ್ ಹಾರ್ನಳ್ಳಿ ವಾದ ಮಂಡಿಸ್ತಾ ಇದ್ದಾರೆ. FIRನ ಉಲ್ಲೇಖಿಸಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ದೂರುದಾರರ ಮುಂದೆನೂ ಕೂಡ ಜಾತಿ ನಿಂದನೆ ಮಾಡಿಲ್ಲ, ಇಬ್ಬರಿಗಿಂತ ಜಾಸ್ತಿ ಇರಬೇಕು ಅನ್ನುವಂಥ ಮಾತಿದೆ. ಅವರೆದುರುಗಡೆ ಆಗಿಲ್ಲ, ಗುಂಪಲ್ಲಾಗಿಲ್ಲ. ಹೀಗಾಗಿ SC/ST ಅಟ್ರಾಸಿಟಿ ಕಾಯ್ದೆ ಇದೆಯಲ್ಲ ಅದು ಇವರಿಗೆ ಅನ್ವಯ ಆಗಲ್ಲ. ದೂರಿನಲ್ಲಿ ಅಪರಾಧದ ಅಂಶಗಳಿಲ್ಲ. ವೇಲು ನಾಯ್ಕರ್ ದೂರು ಉಲ್ಲೇಖಿಸಿ SPP ವಾದ ಮಂಡಿಸ್ತಾ ಇದ್ದಾರೆ. ಮುನಿರತ್ನ ನಿಂದನೆಯನ್ನು ಸಹಿಸಿಕೊಂಡಿದ್ದೀನಿ ಅಂತ ಅವರು ಹೇಳಿದ್ದಾರೆ. ಮುನಿರತ್ನ ಶಾಸಕರ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ಸಾರ್ವಜನಿಕರು ಸದಾ ಓಡಾಡುವಂಥ ಸ್ಥಳದಲ್ಲೇ ಈ ಘಟನೆ ನಡೆದಿದೆ ಇದು. ಆದರೆ ಅಶೋಕ್ ಹಾರ್ನಳ್ಳಿ ಹೇಳ್ತಾರೆ IPC 504(153) ಸೆಕ್ಷನ್ ಅನ್ವಯ ಆಗಲ್ಲ. ಚೆಲುವರಾಜು ಉಪಸ್ಥಿತಿನಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಆದರೆ ಇಬ್ಬರಿಗಿಂತ ಜಾಸ್ತಿ ಇರಬೇಕು ಅನ್ನುವಂಥದ್ದಿದೆ. ಗುಂಪಲ್ಲಾಗಿಲ್ಲ, ಬೇರೆಯವರು ಎದುರುಗಡೆ ಆಗಿಲ್ಲ. ಘಟನೆಯನ್ನು ಚೆಲುವರಾಜು ಪ್ರಚಾರ ಮಾಡಿದ್ದಾರೆ, ಅಪಪ್ರಚಾರ ಮಾಡಿದ್ದಾರೆ. SC/ST ಅಟ್ರಾಸಿಟಿ ಕಾಯ್ದೆ ಎನ್ನುವಂಥದ್ದು ಈ ಪ್ರಕರಣಕ್ಕೆ ಅನ್ವಯ ಆಗಲ್ಲ. ಯಾಕಂದರೆ ಸಾರ್ವಜನಿಕರ ಮುಂದೆ ನಡೆದಿಲ್ಲ. 2-3 ಜನ ಇದ್ದರು ಅಂತಂದರೆ ಹೌದು ಅನ್ಬೋದು. ದೂರುದಾರರು, ಯಾರು ದೂರುದಾರರು ಇದ್ದಾರಲ್ಲ, ದೂರುದಾರರ ಮುಂದೆನೂ ಕೂಡ ಜಾತಿ ನಿಂದನೆ ಆಗಿಲ್ಲ, ಗುಂಪಲ್ಲಾಗಿಲ್ಲ. ಹೆಂಗೆ ಅನ್ವಯಿಸ್ತೀರಿ ನೀವು? ಹೀಗಾಗಿ ಅಟ್ರಾಸಿಟಿ ಕಾಯ್ದೆ ಎನ್ನುವಂಥದ್ದು ಇದೆಯಲ್ಲ, ಜಾತಿ ನಿಂದನೆ ಕಾಯ್ದೆ ಎನ್ನುವಂಥದ್ದು ಇದೆಯಲ್ಲ, ಅದು ಇದರ ವ್ಯಾಪ್ತಿಗೆ ಬರಲ್ಲ. ನೀವು 2005ರಿಂದ
2015ರಿಂದ 2004 ನಡುವೆ ನಡೆದಂಥ ಘಟನೆ ಅಂದರೆ ಅದನ್ನು ಹೇಗೆ ನೀವು ಅದನ್ನು ತಗೊಳ್ತೀರಿ? ಸ್ನೇಹಿತರ ಮುಂದೆಯೂ ಮುನಿರತ್ನ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂಥ ಆರೋಪ. ಭಯದ ಕಾರಣಕ್ಕೆ ಇಷ್ಟು ವರ್ಷ ಸಹಿಸಿಕೊಂಡಿದ್ದಾರೆ. ಇದು SPP ವಾದ. ಮಹಿಳೆಯನ್ನು ಬಿಡದೆ ನಿಂದನೆ ಮಾಡಿದ್ದಾರೆ. ಸರ್ಕಾರದ ಪರ SPP ಪ್ರದೀಪ್ ವಾದ ಮಾಡ್ತಾ ಇದ್ದಾರೆ. ಮಹಿಳೆ ಅಂತ ನೋಡಿದನನ್ನು ಅವರ ಮೇಲೆ ಆರೋಪ ಮಾಡಿದ್ದಾರೆ, ಬೈದಿದ್ದಾರೆ. ಆದರೆ ಅಶೋಕ್ ಹಾರ್ನಳ್ಳಿ ಹೇಳ್ತಾರೆ IPC 504, 153 ಸೆಕ್ಷನ್ ಅನ್ವಯ ಆಗಲ್ಲ. ಯಾಕಂದರೆ ಚೆಲುವರಾಜು ಉಪಸ್ಥಿತಿಯಲ್ಲಿ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಕಾರ್ಪೊರೇಟರ್ ನೀಡಿದಂಥ ದೂರಿನ ಮೇಲೆ ಕೇಸನ್ನು ದಾಖಲಿಸಲಾಗಿದೆ. ನೀವು ಗುಂಪಲ್ಲಿ ಬೈದಿಲ್ಲ, ಇಬ್ಬರಿಗಿಂತ ಜಾಸ್ತಿ ಜನ ಇಲ್ಲ, ಇದನ್ನೆಲ್ಲ ನೀವು ನೋಡಿದಂಥ ಸಂದರ್ಭದಲ್ಲಿ ಅದು ಹೆಂಗೆ ನೀವು SC/ST ಅಟ್ರಾಸಿಟಿ ಕಾಯ್ದೆಯನ್ನು ಈ ಪ್ರಕರಣಕ್ಕೆ ನೀವು ಅನ್ವಯಿಸ್ತೀರಿ? ರಾಜ್ಯದಲ್ಲಿ ವಿರೋಧಿ ಪಕ್ಷದ ಸರ್ಕಾರ ಆಡಳಿತ ನಡೆಸ್ತಾ ಇದೆ, ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ. ಇದನ್ನು ರಾಜಕೀಯ ಕಾರಣಕ್ಕೋಸ್ಕರ ಇದನ್ನು ದೊಡ್ಡದು ಮಾಡಿದ್ದಾರೆ. ಚೆಲುವರಾಜು ಇದನ್ನು ಅನಗತ್ಯವಾಗಿ ಅಪಪ್ರಚಾರ ಮಾಡಿದ್ದಾರೆ. ಇದು ಸಂಗತಿ ನಾವು ನೋಡ್ತಾ ಇದ್ದೀವಿ. ನೋಡಿ, ಕೋರ್ಟಲ್ಲಿ ಈ ವಿಚಾರಣೆ ನಡೀತಿರುವಂಥ ಸಂದರ್ಭದಲ್ಲೇ ಕೋರ್ಟಲ್ಲಿ ವಿಚಾರಣೆ ನಡೀತಿರುವಂಥ ಸಂದರ್ಭದಲ್ಲೇ ಈಗ ಪ್ರತಿಭಟನೆಗಳು ಕೂಡ ನಡೀತಾ ಇವೆ. ಅಂದರೆ ತುಂಬ ಸ್ಪಷ್ಟವಾಗಿ ಇದನ್ನು ಆದಷ್ಟು ಜೀವಂತವಾಗಿಡಬೇಕು ಅಂತ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ಲಾನ್ ಕೂಡ ಮಾಡಿದೆ. ಬೇರೆ ಬೇರೆ ಜಿಲ್ಲಾವಾರು ಕೇಸ್ಗಳನ್ನು ದಾಖಲು ಮಾಡಬೇಕು ಅನ್ನುವಂಥ ಪ್ಲಾನ್ ಕೂಡ ಇದೆ. ಅಂದರೆ ಇದು ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ, ಸುದ್ದಿಯಾಗಿದೆ, ಇದೊಂದು ಸಂಚಲನ ಸೃಷ್ಟಿ ಆಗಿದೆ ಅನ್ನುವಂಥ ಒಂದು ಮೆಸೇಜ್ ಹೋಗಬೇಕು.